ಕೊಡಗಿನ ಜಂಬಾಬಾಣೆ ಸಮಸ್ಯೆಯನ್ನು ಬಗೆಹರಿಸಲು 2013ರಲ್ಲಿ ರಾಷ್ಟ್ರಪತಿಗಳ ಅಂಕಿತವಾಗಿ ಬಂದ ವಿಧೇಯಕ ಕಾನೂನಾಗಿ ಜಾರಿಗೆ ಬರುವ ಹಂತದಲ್ಲಿ ರಿಟ್ ಪಿಟಿಷನ್ ಸಲ್ಲಿಕೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 2014ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಆದೇಶದಲ್ಲಿ ಜಂಬಾಬಾಣೆ ಸಮಸ್ಯೆಗೆ ಪರಿಹಾರ ದೊರಕಿದೆ. ಹೀಗಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ಜಾರಿಗೆ ತರಲು ಯಾಕೆ ಮುಂದಾಗಲಿಲ್ಲವೆಂದು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಪ್ರಶ್ನಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಂಬಾಬಾಣೆ ಸಮಸ್ಯೆಯ ಪರಿಹಾರಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನನ್ನೂ ಮಾಡಿಲ್ಲ. ಇದೀಗ ನಾವೇ ಎಲ್ಲವನ್ನ ಮಾಡ್ತಾ ಇರುವುದಾಗಿ ಕಾಂಗ್ರೆಸ್ಸಿಗರು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ರಾಜ್ಯ ಉಚ್ಚ ನ್ಯಾಯಾಲಯ ತನ್ನ ಆದೇಶದ ಪಾಲನೆಗೆ 1 ತಿಂಗಳ ಅವಧಿಯನ್ನ ನೀಡಿತ್ತು. ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿಲ್ಲವೆಂದು ಟೀಕಿಸಿದರು. ಬಿಟ್ಟಿ ಭಾಗಕ್ಕೆ ದುಡ್ಡಿಲ್ಲ ಅಂತೇಳಿ ಜನರ ಮೇಲೆ ಈ ಬಿಟ್ಟಿ ಭಾಗಕ್ಕಾಗಿ ಹೊಡೆಸಿದ್ದು ಸುತ್ತೋಲೆ ಅಂತ ನಮ್ದು ನೇರವಾದ ಆಪಾದನೆ. ಈ ಸುತ್ತೋಲೆ ವಾಪಸ್ ತಗೊಂಡಿದ್ರೆ ಸಾಕಿತ್ತು. ನಾವು ಹೇಗೆ ಹಿಂದೆ ಜಾಮದಾರ ವಿರುದ್ಧ ಹೋರಾಟ ಮಾಡಿ ಅದು ನಿಮಗೇನಿಲ್ಲ ಸೌದೆ ತಗೊಳ್ಳಿ ಆ ಸುತ್ತೋಲೆಯನ್ನ ಬಿಜೆಪಿ ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗೆದು ಕೊಟ್ಟ ಪ್ರಣಾಳಿಕೆ ಇರುತ್ತೆ, ಅದನ್ನೇ ಮಾಡಿ ಇದ್ರೆ ಸಾಕಿತ್ತು. ಆ ಜಡ್ಜ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ್ವಿ. 1.5 ವರ್ಷ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ಬಹುಶಃ ಆ ಜಡ್ಜ್ಮೆಂಟ್ ಅನ್ನಾದ್ರೂ ನೋಡಿದಾರೆ ಇಲ್ಲೋ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಮೇಲೆ ನೇರವಾಗಿ ತಗೊಳ್ಬೇಕು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ನಾನು ತಿದ್ದುಪಡಿ ಮಾಡಿದ್ದರಿಂದ ಕೆಲವರಿಗೆ ಹೊಟ್ಟೆ ಕಿಚ್ಚು ಅವರ ರಾಜಕೀಯ ಭವಿಷ್ಯದ ಬಗ್ಗೆ. ನಾವು ರಾಜಕೀಯ ಚಿಂತನೆ ಮಾಡೋದಾಗಿದ್ರೆ 2006ರಲ್ಲಿ ಏನು ಹೋರಾಟ ಮಾಡೋದು ನಾವೇ ಇದ್ರು, ಅಲ್ಲಿ ಬಸವರಾಜ್ ಇದ್ರು, ಎಲ್ಲವೂ ನಾವೇ ಇದ್ರು. ಇವರು ನೇತೃತ್ವ ವಹಿಸಿಕೊಂಡು ನಾವು ಯಾಕೆ ಎಲ್ಲ ಪಾರ್ಟಿ ಮಾಡಿ ಅದು ಜಯ ಕರ್ಮಯ್ಯನವ್ರನ್ನ ಯಾಕೆ ಅಧ್ಯಕ್ಷ ಮಾಡ್ತಿದ್ರು, ನಾವು ಮಾಡ್ತಿದ್ದಿಲ್ಲ. ಒಳಗಿನ ಸಮಸ್ಯೆಯನ್ನು ರಾಜಕೀಯ ಬಿಟ್ಟು ಮಾಡಿದ್ರು. ಆದರೆ ಅಪ್ಪಿತಪ್ಪಿ ಇವರು ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ. ನಾನೇ ಫೋನ್ ಮಾಡಿದ್ದೆ ಏನಿದು ಅಂತ ಹೇಳಿದಾಗ ಅವರು ಹೀಗೆ ತಪ್ಪಾಗಿ ಹೋಗಿದೆ, ಅದಕ್ಕೆ ಒಂದು ಸೆಲೆಕ್ಟ್ ಕಮಿಟಿ ಮಾಡಿ ಅಲ್ಲಿ ಕಳಿಸಿದ್ದೇವೆ ಅಂತ. ಆ ಮೀಟಿಂಗ್ ಅಲ್ಲಿ ಸ್ವಲ್ಪ ನಿಮ್ಮ ಪಕ್ಷದವರಿಗೆ ಹೇಳಿದ್ದು ನಾನು ಕಾನ್ಫಿಡೆಂಟ್ಲಿ ನಮಗೆ ಹೇಳಿದೆ. ಏನು ಅಂದ್ರೆ ಅವ್ರು ಏನು ಹೇಳ್ತಾರೆ ನಾಲೆಜಬಲ್ ಪರ್ಸನ್, ಅದಕ್ಕೆ ನೀವು ಎಸ್ ಅಂತ ಏನೋ ಒಂದು ಮಾಡಿದ್ದಾರೆ. ನಾನು ಈಗ ಸರಿ ಅನ್ನೋದು ಈ ಹಂತದಲ್ಲಿ ಹೇಳೋದಿಲ್ಲ. ಹೀಗಾಗಿದೆ. ಬಿಲ್ ಪಾಸ್ ಮಾಡೋದು ಕೂಡ ಈಗ ಪಟೇಲರನ್ನ ಏಜೆಂಟ್ ಅನ್ನೋ ರೀತಿಯಲ್ಲಿ ಸಂಬೋಧನೆ ಮಾಡಿದೆ. ಅದು ದೊಡ್ಡ ಅಪಮಾನ ನಮಗೆ ಮಾಡಿರೋದು. ಏಜೆಂಟ್ ಅಂದ್ರೆ ಅರ್ಥ ಬ್ರೋಕರ್ ಏನು ಮಾಡಿದೆ. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಂದಾಯ ಕಾಯ್ದೆ ತಿದ್ದುಪಡಿ ವಿಧೇಯಕದ ಸಂದರ್ಭ ಜಾಗದ ಪಟ್ಟೇದಾರರನ್ನ ಏಜೆಂಟರೆಂದು ಕರೆಯುವ ಮೂಲಕ ಕುಟುಂಬದ ಪ್ರಮುಖರಿಗೆ ಅಗೌರವವನ್ನು ತೋರಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅದನ್ನು ಕೂಡ ಎಲ್ಲ ಅನೈಸ್ ಮಾಡೋದಕ್ಕೆ ಕೆಲಸ ಮಾಡಿದೆ. ಈಗ ಎಕ್ಸಾಂಪಲ್ ಕುಬ್ಬೂರಲ್ಲಿ ಬಹಳ ಮುಂದೆ ಇದ್ದದ್ದು 3 ಲಕ್ಷ ಇತ್ತು, ಈಗ ಅದರ 7 ಲಕ್ಷಕ್ಕೆ ಏರಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ರಿಜಿಸ್ಟ್ರೇಷನ್ ಚಾರ್ಜಸ್ ಇರ್ಬೋದು, ಇದನ್ನೆಲ್ಲೂ ಹೈಕ್ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಮಾಡಿರೋದು ಅವರ ಹಣ ಇಲ್ಲ ಅಂತ ಉದ್ದೇಶಕ್ಕೆ, ಹಣ ಗಳಿಸಲಿಕ್ಕೆ ಈ ರೀತಿ ರೈತರ ಮೇಲೆ ಬರೆಯನ್ನು ಬೆಳೆಯುವಂಥ ಕೆಲಸ ಕೂಡ ಮಾಡಿದ್ದಾರೆ. 2013ರಲ್ಲಿ ನಮ್ಮ ಸರ್ಕಾರ ಏನು ಕಾಲಂ 2 ಉಪಕಾಲಂ 20 ಜಿಲ್ಲಾ ಸರ್ಕಾರಿ ಮಾಜಿ ಅಭಿಯೋಜಕ ಕವೀಂದ್ರ ಮಾತನಾಡಿ, ಜಂಬಾಬಾಣೆ ಸಮಸ್ಯೆ ಬಗೆಹರಿಕೆಗೆ ತಂದಿರುವ ವಿಧೇಯಕದಲ್ಲಿ ತಹಶೀಲ್ದಾರರ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವ ವಿಚಾರಗಳನ್ನು ತಿಳಿಸಿದೆ. ಆದರೆ ಇದರಲ್ಲಿ ಸ್ಪಷ್ಟತೆ ಇಲ್ಲ. ಪ್ರಮುಖವಾಗಿ ಸಮಸ್ಯೆ ಬಗೆಹರಿಕೆಗೆ ತಹಶೀಲ್ದಾರ್, ಗ್ರಾಮಾಭಿವೃದ್ಧಿ ಅಧಿಕಾರಿ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಪೂರ್ಣ ಹೊಣೆಗಾರಿಕೆಯಿಂದ ವಹಿಸುವುದು ಅತ್ಯವಶ್ಯ. ಇಲ್ಲವಾದಲ್ಲಿ ಭ್ರಷ್ಟಾಚಾರ ಹೆಚ್ಚುವ ಆತಂಕವಿದೆ ಎಂದರು. ಬ್ರಿಗೇಡಿಯರ್ ಮಾಲಿಟಿರ ಕೇಸ್ನಲ್ಲಿ ಅಪೀಲ್ ಮಾಡಿದ್ದಾರೆ. ಸೊ ಆ ಕೇಸ್ನಲ್ಲಿ ಸರ್ ಹೇಳಿದಾಗೆ ಡಿಫರೆನ್ಸ್ ಇಲ್ಲ. ಕಂದಾಯಕ್ಕೆ ಬಂದ ಜಾಗವು ಕಂದಾಯಕ್ಕೆ ಬಾರದ ಜಾಗವು ಎರಡಕ್ಕೂ ಓನರ್ಶಿಪ್ ಕೊಟ್ಟಿದ್ದಾರೆ, ಮರಕ್ಕೂ ರೈಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ಇಂಪ್ಲಿಮೆಂಟ್ 30 days ಇಂಪ್ಲಿಮೆಂಟ್ ಮಾಡಿದರೆ ಸಾಕಿತ್ತು. ಒಂದು. ಎರಡನೇ, ಈ ಸರ್ಕ್ಯುಲರ್ ಬರುವಲ್ಲಿವರೆಗೆ ಏನು ಇಶ್ಯೂ ಮಾಡಿದ್ದಾರೆ ಅದಕ್ಕಿಂತ ಹಿಂದೆ 12/5/1999ರಲ್ಲಿ ಒಂದು ಸುತ್ತೋಲೆ ಬಿಟ್ಟು ಕರ್ನಾಟಕ ಸರ್ಕಾರ ಅದರ ಪ್ರಕಾರ ಒಂದು ಶೇರಿಗೆ 250 ರೂಪಾಯಿಯಂತೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಸಿಕೊಂಡು
ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ ವರ್ಗಾವಣೆ ಮಾಡ್ತಾ ಬರ್ತಾ ಇದ್ದೀವಿ. ಯಾವುದೂ ತೊಂದರೆ ಇದ್ದಿಲ್ಲ. ಈ ಯಾವಾಗ 31/1/2024 ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗ್ತಿದೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿದ್ರು, ಅಲ್ಲಿಂದ ನಮಗೆ ತೊಂದರೆ ಸ್ಟಾರ್ಟ್ ಆಯಿತು. ಅದಕ್ಕೆ ಈ ನಮ್ಮ ಕಡೆಯಿಂದ ಸರ್ ಹೇಳಿದಾಗ ಏನು ಒತ್ತಾಯ ಏನಂದ್ರೆ ತಕ್ಷಣದಿಂದ ಈ ಸರ್ಕ್ಯುಲರ್ ಅನ್ನು ವಿತ್ಡ್ರಾ ಮಾಡೋದು. 31/1/2024 ವಿತ್ಡ್ರಾ ಮಾಡಿದ್ರೆ ಈ ಹಿಂದೆ ಎಲ್ಲೋ ಇಂಡಿವಿಜುವಲ್ ಆರ್ಟಿಸನ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈಗ ಸ್ಟಾಪ್ ಆಗಿದೆ. ಸೊ ಇನ್ನು ಈ ಅಮೆಂಡ್ಮೆಂಟು ಅಷ್ಟು ಸ್ಪಷ್ಟತೆ ಇಲ್ಲ.